ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಹೊಯ್ಸಳ ಟಿವಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಭೂಮಿಯ ಮೇಲೆ ಮತ್ತೊಂದು ಪ್ರಪಂಚವಿದೆ. ಆ ಪ್ರಪಂಚದಲ್ಲಿ ನಾವು ನೋಡದ ಅದ್ಭುತ ಮತ್ತು ಅಪಾಯ ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು ಆ ಕಾಡಿನಲ್ಲಿ ಅಡಗಿದೆ. ವಿಷಕಾರಿ ಹಾವುಗಳು, ಕ್ರಿಮಿ ಕೀಟಗಳು, ಜೀವ ಸಂಜೀವಿನಿ ಎಂದು ಕರೆಯಲ್ಪಡುವ ಔಷಧೀಯ ಸಸ್ಯ ಸಂಕುಲಗಳು, ಜೀವವನ್ನೇ ತೆಗೆಯಬಲ್ಲ ಅನೇಕ ಸಸ್ಯಗಳು ಕೂಡ ಆ ಕಾಡಿನಲ್ಲಿವೆ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಭೂಮಿಯ ಹೃದಯ ಎಂದು ಕರೆಯಲ್ಪಡುವ ಅಮೆಜಾನ್ ಕಾಡಿನ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ಅಮೆಜಾನ್ ಫಾರೆಸ್ಟ್, ಇಲ್ಲಿ ವರ್ಷ ಪೂರ್ತಿ ಮಳೆಯಾಗುವುದರಿಂದ ಇದನ್ನು ರೈನ್ ಫಾರೆಸ್ಟ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಅಮೆಜಾನ್ ಫಾರೆಸ್ಟ್ ಎಷ್ಟು ವಿಶಾಲವಾಗಿದೆ ಅಂದರೆ ಇದು ಸುಮಾರು 55 ಲಕ್ಷ ಚದರ ಕಿಲೋಮೀಟರ್ ದೊಡ್ಡದಾಗಿದೆ. ಈ ಅಮೆಜಾನ್ ಕಾಡಲ್ಲಿ ಮಾನವನಿಗೆ ತಿಳಿಯದ ಅನೇಕ ರಹಸ್ಯಗಳು ಮತ್ತು ಕೌತುಕಗಳು ಅಡಗಿವೆ. ಈ ಕಾಡಲ್ಲಿ ಎಷ್ಟು ವಿಸ್ಮಯಗಳು ಅಡಗಿವೆ ಅಂದರೆ ಮಾನವನಿಗೆ ಅದನ್ನು ಕಲ್ಪನೆಯನ್ನು ಕೂಡ ಮಾಡೋದಕ್ಕೆ ಆಗ್ತಿಲ್ಲ. ಅನೇಕ ವರ್ಷಗಳಿಂದ ವಿಜ್ಞಾನಿಗಳು ಇಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡುತ್ತಿದ್ದಾರೆ ಮತ್ತು ಸಂಶೋಧನೆ ಮಾಡಿದ ಪ್ರತಿ ಬಾರಿಯೂ ಕೆಲವು ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳುತ್ತಿದ್ದಾರೆ. ಆ ಸಂಗತಿಗಳು ಇಡೀ ಮನುಕುಲವನ್ನೇ ಆಶ್ಚರ್ಯಪಡಿಸುತ್ತಿದೆ. ಕೆಲವು ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಮಾನವನ ಇತಿಹಾಸದಲ್ಲಿ ಇಂದು ಕೇಳದ ಮತ್ತು ನೋಡದ ವಿಚಿತ್ರ ಜೀವಿಗಳು ಮತ್ತು ಮರಗಿಡಗಳು ಇಲ್ಲಿವೆ. ಇಲ್ಲಿ ಸುಮಾರು 40,000 ಬಗೆಯ ಮರಗಳು, 3,000 ಜಾತಿಯ ಮೀನುಗಳು, 25 ಲಕ್ಷ ಜಾತಿಯ ಕ್ರಿಮಿ ಕೀಟಗಳು, 13,000 ಜಾತಿಯ ಪಕ್ಷಿಗಳು ಇಲ್ಲಿ ಅಡಗಿವೆ ಮತ್ತು 3,000 ಬಗೆಯ ಹಣ್ಣುಗಳು ಕೂಡ ಇಲ್ಲಿ ಬೆಳೆಯುತ್ತವೆ. ಈ ಅಮೆಜಾನ್ನ ಒಂದು ಅದ್ಭುತ ಸಂಗತಿ ಏನೆಂದರೆ ಪ್ರಪಂಚಕ್ಕೆ ಬೇಕಾದ 25% ಔಷಧೀಯ ಗಿಡಗಳು ಇಲ್ಲಿ ಸಿಗುತ್ತವೆ. ಆದರೆ ಮಾನವನಿಗೆ ಇಲ್ಲಿ ಔಷಧಿ ಸಸ್ಯಗಳ ಬಗ್ಗೆ ತಿಳಿದಿರುವುದು ಕೇವಲ 1% ಮಾತ್ರ. ಮನುಷ್ಯ ತನ್ನ ಶಕ್ತಿಯಿಂದ ಅನೇಕ ತಂತ್ರಜ್ಞಾನವನ್ನು ಬಳಸಿ ನಮ್ಮ ಗ್ರಹವನ್ನು ಬಿಟ್ಟು ಬೇರೆ ಗ್ರಹಗಳಿಗೆ ಭೇಟಿ ನೀಡಿರಬಹುದು. ಆದರೆ ಈ ಅಮೆಜಾನ್ ಕಾಡನ್ನು ನೋಡಿದಾಗ, ಈ ಕಾಡಿನ ಬಗ್ಗೆ ನಮಗೆ ತಿಳಿದಿರುವ ಮಾಹಿತಿಯನ್ನು ನೆನಪಿಸಿಕೊಂಡಾಗ ಮಾನವನ ಜ್ಞಾನ ಅತ್ಯಂತ ಅಲ್ಪ ಎನಿಸುತ್ತದೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಯಾವುದೇ ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಶನ್ ಆಗಿ ಬರುತ್ತದೆ. ಮೊದಲನೇದಾಗಿ ಈ ಅಮೆಜಾನ್ ಕಾಡಿನಲ್ಲಿ ಇರುವ ಕೆಲವು ರಹಸ್ಯ ಮರಗಿಡಗಳ ಬಗ್ಗೆ ತಿಳಿಯೋಣ. ಈ ಕಾಡಿನಲ್ಲಿ ಕೋಟ್ಯಾಂತರ ಬಗೆಯ ಮರಗಿಡಗಳು, ಲಕ್ಷಾಂತರ ಔಷಧೀಯ ಗುಣಗಳನ್ನು ಹೊಂದಿದ ಕೆಲವು ಸ್ಪೀಷೀಸ್ಗಳಿವೆ. ಅದರಲ್ಲಿ ಕೆಲವು ಸಾಮಾನ್ಯವಾಗಿದ್ದರೆ ಇನ್ನು ಕೆಲವು ವಿಷವನ್ನು ಹೊಂದಿದೆ. ಆದರೆ ನಾವೀಗ ಹೇಳಲು ಹೊರಟಿರುವ ಮರದ ಬಗ್ಗೆ ತಿಳಿದರೆ ಖಂಡಿತ ನೀವು ಆಶ್ಚರ್ಯರಾಗುತ್ತೀರಿ. ಅದು ಏನೆಂದರೆ ಇಲ್ಲಿ ನಡೆದಾಡುವ ಮರಗಳಿವೆ. ಖಂಡಿತ ನೀವು ಕೇಳಿಸಿಕೊಂಡಿದ್ದು ಸತ್ಯ, ಇಲ್ಲಿ ನಡೆದಾಡುವ ಮರಗಳಿವೆ. ನೀವು ಅನೇಕ ಬಾಲಿವುಡ್ ಸಿನಿಮಾಗಳಲ್ಲಿ ಮರಗಿಡಗಳು ನಡೆದಾಡುವುದನ್ನು ನೋಡಿರಬಹುದು. ಆದರೆ ವಾಸ್ತವದಲ್ಲಿ ಮರಗಿಡಗಳು ಕೂಡ ಇಲ್ಲಿ ಚಲಿಸುತ್ತವೆ. ಇದನ್ನು ಅನೇಕ ವರ್ಷಗಳಿಂದ ಸಂಶೋಧನೆ ಮಾಡುತ್ತಿರುವ ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಅವರ ಪ್ರಕಾರ ಈ ಕಾಡಿನಲ್ಲಿ ಕೆಲವು ಮರಗಿಡಗಳು ಚಲಿಸುತ್ತವೆ, ಆದರೆ ಇವು ಚಲನೆ ತುಂಬ ನಿಧಾನವಾಗಿರುತ್ತದೆ. ಈ ಮರಗಳ ಮೇಲೆ ವಿಜ್ಞಾನಿಗಳು ಇನ್ನೂ ಸಂಶೋಧನೆಗಳನ್ನು ಮಾಡುತ್ತಿದ್ದಾರೆ. ಆದರೆ ಈಗ ವಿಜ್ಞಾನಿಗಳಿಗೆ ತಿಳಿದಿರುವ ಮಾಹಿತಿ ಏನೆಂದರೆ ಸೂರ್ಯನ ಕಿರಣಗಳು ಯಾವ ದಿಕ್ಕಿನಲ್ಲಿ ಬರುತ್ತದೆಯೋ ಅದರ ದಿಕ್ಕಿಗೆ ಇದರ ಕಾಂಡಗಳು ಮತ್ತು ಬೇರುಗಳು ಚಲಿಸುತ್ತವೆ. ಇದಕ್ಕೆ ಕಾರಣವೇನೆಂದರೆ ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡಿದಾಗ ಅವರಿಗೆ ಒಂದು ಆಶ್ಚರ್ಯಕರ ಸಂಗತಿ ತಿಳಿಯುತ್ತದೆ. ಅದು ಏನೆಂದರೆ ಸೂರ್ಯನ ಕಿರಣ ಯಾವ ದಿಕ್ಕಿಗೆ ಬರುತ್ತದೆಯೋ ಅದರ ದಿಕ್ಕಿಗೆ ಇದರ ಕಾಂಡಗಳು ಚಲಿಸುತ್ತದೆ. ನಂತರ ಮೊದಲ ಬೇರು ಸತ್ತು ಹೋಗುತ್ತದೆ. ಹಾಗೆ ಕಾಂಡಗಳು ಚಲಿಸಿದಂತೆ ಇದರ ಮೂಲ ಬೇರು ಸತ್ತು ಹೋಗುತ್ತದೆ. ಆದ್ದರಿಂದ ಇದು ಚಲಿಸಿದಂತೆ ಕಾಣುತ್ತದೆ. ಈ ಪ್ರಕ್ರಿಯೆ ಸುಮಾರು 2 ರಿಂದ 3 ತಿಂಗಳು ತೆಗೆದುಕೊಳ್ಳುತ್ತದೆ. ಈ ಮರಗಳು ನೈಸರ್ಗಿಕವಾಗಿ ವಿಷಪೂರಿತವಾಗಿದೆ ಮತ್ತು ವಿಜ್ಞಾನಿಗಳ ಪ್ರಕಾರ ಈ ಭೂಮಿಯಲ್ಲಿ ಅಮೆಜಾನ್ ಕಾಡಿನಲ್ಲಿ ಮಾತ್ರ ಇವು ಕಾಣಸಿಗುತ್ತವೆ. ಇದೇ ರೀತಿ ಈ ಕಾಡಿನಲ್ಲಿ ಇನ್ನು ಅನೇಕ ಸಂಶೋಧನೆಗಳನ್ನು ಮಾಡಿದ ನಂತರ ವಿಜ್ಞಾನಿಗಳಿಗೆ ತಿಳಿದು ಬಂದ ಕೆಲವು ಅಂಶಗಳೇನೆಂದರೆ ಇಲ್ಲಿ ಸುಮಾರು 400 ರಿಂದ 500 ಬಗೆಯ ಬುಡಕಟ್ಟು ಜನಾಂಗದವರು ವಾಸವಾಗಿದ್ದಾರೆ. ಅವರ ಪ್ರಕಾರ ಇಲ್ಲಿ ಮನುಷ್ಯರನ್ನು ಮತ್ತು ಪ್ರಾಣಿಗಳನ್ನು ತಿನ್ನುವ ಅನೇಕ ಬಗೆಯ ಮರಗಳಿವೆ. ಪ್ರತಿ ವರ್ಷ ಇಲ್ಲಿ ಅನೇಕ ವಿಜ್ಞಾನಿಗಳು ಸಂಶೋಧನೆಗಾಗಿ ಭೇಟಿ ನೀಡುತ್ತಾರೆ. ಅದರಲ್ಲಿ ಒಬ್ಬ ವಿಜ್ಞಾನಿ ಒಂದು ವಿಚಿತ್ರ ಜೀವಿಯನ್ನು ಪತ್ತೆ ಹಚ್ಚುತ್ತಾನೆ. ಅದು ಹೇಗುತ್ತೆ ಅಂದರೆ ಬಹುತೇಕ ಮನುಷ್ಯರಂತೆಯೇ ಹೋಲುತ್ತಿತ್ತು. ಸುಮಾರು 12 ಅಡಿ ಎತ್ತರವಾಗಿತ್ತಂತೆ. ಈ ಜಾತಿಯ ಪ್ರಾಣಿಯನ್ನು ಮ್ಯಾರಿಕಾಪ್ಸಿ ಅಂತ ಕರೆಯಲಾಗುತ್ತದೆ. ಈ ಜಾತಿಯ ಪ್ರಾಣಿಗಳು ಸಾಮಾನ್ಯವಾಗಿ ಒಟ್ಟಾಗಿ ಜೀವಿಸುತ್ತದೆ ಮತ್ತು ಅನೇಕ ವಿಜ್ಞಾನಿಗಳ ಸಾವಿಗೂ ಕೂಡ ಈ ಪ್ರಾಣಿ ಕಾರಣವಾಗಿದೆ.
ಈ ಕಾಡಿನಲ್ಲಿ ಮರಗಳೇ ಇಷ್ಟು ಭಯಾನಕವಾಗಿದೆ ಅಂದರೆ ಇಲ್ಲಿರುವ ಪ್ರಾಣಿಗಳು ಎಷ್ಟು ಭಯಾನಕವಾಗಿದೆ ನೀವೇ ಯೋಚಿಸಿ. ಅಮೆಜಾನ್ ಕಾಡನ್ನು ಪ್ರಪಂಚದಲ್ಲೇ ಅತ್ಯಂತ ಭಯಾನಕ ಕಾಡು ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ನೀರು ತಣ್ಣನೆ ಇರುತ್ತದೆ, ಆದರೆ ಅಮೆಜಾನ್ನಲ್ಲಿ ಹರಿಯುವ ಒಂದು ನದಿ 70ರಿಂದ 100 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕವಾಗಿ ಕುದಿಯುತ್ತದೆ. ಈ ಕಾಡಿನಂತೆಯೇ ಅದ್ಭುತ ರಾಶಿಗಳನ್ನು ಒಳಗೊಂಡಿದೆ. ಇದನ್ನು ಬಾಯ್ಲಿಂಗ್ ವಾಟರ್ ಎಂದು ಕರೆಯಲಾಗುತ್ತದೆ. ಅಮೆಜಾನ್ ಕಾಡಿನ ಮಧ್ಯಭಾಗದಲ್ಲಿ ಹರಿಯುವ ಈ ನದಿ ಯಾಕೆ ಕುದಿಯುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಇದು ಇನ್ನೂ ವಿವರಿಸಲಾಗದ ಒಂದು ರಹಸ್ಯವಾಗಿ ಉಳಿದಿದೆ. ಈ ಕಾಡು ಎಷ್ಟು ದೊಡ್ಡದಾಗಿದೆ ಅಂದರೆ ಸುಮಾರು 9 ದೇಶಗಳಲ್ಲಿ ವಿಸ್ತರಿಸಿದೆ. ಬಹುಶಃ ನಿಮಗೀಗ ಅರ್ಥವಾಗುತ್ತಿರಬಹುದು ಈ ಅಮೆಜಾನ್ ಕಾಡು ಎಷ್ಟು ಅದ್ಭುತ ಮತ್ತು ಭಯಾನಕ ಅಂತ. ಈ ಪ್ರಪಂಚದಲ್ಲಿ ಎಲ್ಲೂ ಇರದ ಅಪಾಯಕಾರಿ ಹಾವುಗಳು ಈ ಅಮೆಜಾನ್ ಕಾಡಿನಲ್ಲಿದೆ. ಅವು ಎಷ್ಟು ದೊಡ್ಡದಾಗಿವೆ ಅಂದರೆ ಮಾನವನ ಇತಿಹಾಸದಲ್ಲಿ ಕಂಡ ಅತ್ಯಂತ ದೊಡ್ಡ ಹಾವು ಎಂದರೆ ಅದು ಆನೆಕೊಂಡ. ವಿಜ್ಞಾನಿಗಳ ಪ್ರಕಾರ ಆನೆಕೊಂಡ ಹಾವಿನ ಉದ್ದ ಸುಮಾರು 30 ಅಡಿಗಳಷ್ಟು. ಆದರೆ 1907ರಲ್ಲಿ ಅಮೆಜಾನ್ ಕಾಡಿನಲ್ಲಿ ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡುತ್ತಿರುವಾಗ ಕಂಡ ಒಂದು ಆಶ್ಚರ್ಯಕರ ಸಂಗತಿ ಏನಂದರೆ ಅವನು 70 ಅಡಿ ಉದ್ದದ ಹಾವನ್ನು ನೋಡಿದ್ದಾನೆ ಎಂದು ಹೇಳಿಕೊಂಡಿದ್ದಾನೆ. ಇಂಥ ಅನೇಕ ವಿಷಯಗಳು ಅಮೆಜಾನ್ ಕಾಡಿನ ಬಗ್ಗೆ ಇರುವ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಅನೇಕ ಸಾವಿರ ವರ್ಷಗಳ ಹಿಂದೆ ಭೂಮಿಯ ಮೇಲಿದ್ದ ಅತಿ ದೊಡ್ಡ ಹಾವು ಎಂದರೆ ಅದು ಟೈಟಾನೋಬೋವಾ. ಅದು ಸುಮಾರು 45 ಅಡಿಗಳಷ್ಟು ಇರುತ್ತದೆ. ಇದನ್ನೇ ನಾವು ಭೂಮಿಯ ಮೇಲೆ ಜೀವಿಸಿದ ಅತ್ಯಂತ ದೊಡ್ಡ ಹಾವು ಎಂದು ತಿಳಿದುಕೊಂಡಿದ್ದೇವೆ. ಆದರೆ ಯೋಚಿಸಿ, ಅದಕ್ಕಿಂತಲೂ ದೊಡ್ಡ ಹಾವು ಎಂದರೆ ಈ ಅಮೆಜಾನ್ ಕಾಡಿನ ಮಡಿಲಿನಲ್ಲಿ ನಮಗೆ ತಿಳಿಯದ ಅದೆಷ್ಟು ರಹಸ್ಯಗಳು ಅಡಗಿರಬೇಕು. ಕೆಲವು ವಿಜ್ಞಾನಿಗಳ ನಂಬಿಕೆಯ ಪ್ರಕಾರ ಇಲ್ಲಿ ಇನ್ನೂ ದೊಡ್ಡದಾದ ಹಾವುಗಳಿವೆ ಎಂದು ನಂಬುತ್ತಾರೆ. ಸಾಮಾನ್ಯವಾಗಿ ಹಾವುಗಳು ಅಪಾಯಕಾರಿ, ಆದರೆ ಇಲ್ಲಿ ವಾಸಿಸುತ್ತಿರುವ ಇರುವೆಗಳು ಕೂಡ ಅತ್ಯಂತ ಅಪಾಯಕಾರಿ ಜೀವಿಗಳು. ಇಲ್ಲಿ ವಾಸಿಸುತ್ತಿರುವ ಒಂದು ಇರುವೆ ಏನಾದರೂ ಕಚ್ಚಿದರೆ ನಿಮಗೆ ಒಂದು ಬುಲೆಟ್ ತಾಗಿದಷ್ಟು ನೋವಾಗುತ್ತದೆ. ಅದಕ್ಕೆ ಇದನ್ನು ಬುಲೆಟ್ ಆ್ಯಂಟ್ಸ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಇವು ಏನಾದರೂ ಕಚ್ಚಿದರೆ ಒಂದು ವಾರ ವಿಪರೀತ ಜ್ವರವಿರುತ್ತದೆ. ಇವುಗಳಲ್ಲಿ ಕೆಲವು ವಿಷಪೂರಿತ ಇರುವೆಗಳಿವೆ. ಅವುಗಳು ಏನಾದರೂ ಕಚ್ಚಿದರೆ ಮನುಷ್ಯನ ಪ್ರಾಣವೇ ಹೋಗಬಹುದು. ಈ ಕಾಡು ಎಷ್ಟು ದೊಡ್ಡದು ಮತ್ತು ಎಷ್ಟು ಮುಖ್ಯವೆಂದರೆ ಭೂಮಿಯ ಮೇಲಿನ ಜೀವಿಗಳಿಗೆ ಸುಮಾರು 20% ಆಮ್ಲಜನಕವನ್ನು ನೀಡುತ್ತದೆ. ಈ ಕಾಡಿನ ಬಗ್ಗೆ ಮನುಷ್ಯನಿಗೆ ಅತ್ಯಂತ ಅಲ್ಪ ಜ್ಞಾನವನ್ನು ಹೊಂದಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ.